ವಾಸ್ ವೆಸ್ಟಿಂಗ್ ವಿತ್ ದಟ್ ಫ್ಯಾಮಿಲಿ. ಆ ಗೌಡ್ರಿಗೆ ಪಾಟೀಲ್ರಿಗೆ ಪೊಲೀಸ್ ಅಥಾರಿಟಿ ಅವ್ರಿಗೆ ಕೊಟ್ಟಿರ್ತಿದ್ರು. ಅದಕ್ಕೆ ಪೊಲೀಸ್ ಪಾಟೀಲ್ರಂತ ಕೆಲವರು, ಮಾಲಿ ಪಾಟೀಲ್ರಂತ ಕೆಲವರು, ಬಿರಾದಾರ್ ಪಾಟೀಲ್ರಂತ ಕೆಲವರು, ಬರೇ ಪಾಟೀಲ್ರಂತ ಕೆಲವರು. ನಾಡಗೌಡರು ಬೇರೆ, ಮತ್ತು ನಿಮ್ಮ ಪಾಟೀಲ್ರ ಮೇಲೆ ಅವ್ರು ನಾಡಗೌಡರು. ಕುಲಕರ್ಣಿ ಗೌಡ್ರು, ಊರನ್ ಗೌಡ್ರು, ಮಾಲಿ ಗೌಡ್ರು ಅಂತಿದ್ರು. ಹಾಗಾಗಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಈ ವಿಷಯನ ಹೇಳ್ತಾ ಇದ್ದಾಗ ತಾವು ನಮಗೆ ಬಹಳ ಹೆಮ್ಮೆ ಏನಂತ ತಿಳ್ಕೊಂಡ್ರೆ, ಒಂದು ನಾಡಗೌಡರು ಹೇಳ್ತಾ ಇದ್ರು, ನಾವು ಕೆಲವು ಸದನದಾಗ ಪ್ರಶ್ನೆಗಳನ್ನು ಕೇಳಿದಾಗ, ಆಮೇಲೆ ವಿಶೇಷವಾಗಿ ನಾವು ಹಿಂದೆ ಇರ್ತಕ್ಕಂಥ ಕಾದಾರವರು ಅಧ್ಯಕ್ಷರು ಹೊಸ ಶಾಸಕರಿಗೆ ಅವಕಾಶಗಳನ್ನು ಭಾಳ ಕೊಡ್ತಿದ್ರು. ನಾನು ಎಲ್ಲ ಶಾಸಕರ ಪರವಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಸ್ವಲ್ಪ ನಮ್ಮ ಕ್ಷೇತ್ರದಿಂದ ಹೊಸ ಈಗ ನಾವೇನು ಜನರೇಷನ್ ಹೊಸ ಜನರೇಷನ್ ಶಿಫ್ಟ್ ಆಗಿ 72 ಜನ ಬಂದಿದ್ವಿ ಅಧ್ಯಕ್ಷರೇ, ಸ್ವಲ್ಪ ನಮ್ಗೆ ಅವಕಾಶಗಳನ್ನು ಕೊಡಬೇಕು. ಒಂದು, ನಾವು ಕೇಳಿರ್ತಕ್ಕಂಥ ಅನೇಕ ಸಲ ಪ್ರಶ್ನೆಗಳನ್ನ ಸರ್ಕಾರಗಳು ಉತ್ತರ ಕೊಟ್ಟರೂ ಸಹ ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದಿಲ್ಲ. ಇವತ್ತು ಅನೇಕ ವಿಷಯಗಳನ್ನ ಮತ್ತೆ ಈಗ ಅದನ್ನ ನಾನು ಚರ್ಚೆ ಮಾಡಕ್ ಹೋಗಿ ಸರ್ ಹೊಸ ಜನರೇಷನ್ ಶಿಫ್ಟ್ ಅಂತ ಹೇಳಿದ್ವಿ. ಹಾಗಾಗಿ ಇಂಥ ಒಂದು ಸ್ವಲ್ಪ ಹೊಸ ಶಾಸಕರು ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿರ್ಬೋದು ಅಥವಾ ನಮ್ಗ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದು ತಮ್ಮಿಂದ ಆಗ್ಬೇಕಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ತಮಗ ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಆ ಮಾಸಾದ್ವಿ ಹೇಮರೆಡ್ಡಿ ಮಲ್ಲಮ್ಮ ತಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಆಶೀರ್ವಾದ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನನ್ನ 2 ಮಾತು ವಿರಾಮಿಸ್ತೀನಿ.